ಮತ್ತೆ ಕೋರ್ಟ್ ಮೊರೆಯನ್ನೇನಾದರೂ ದರ್ಶನ್ ಹೋಗ್ತಾರ? ಕಾರಣ ಬಳ್ಳಾರಿ ಜೈಲಿನಲ್ಲಿ ಇರೋಕೆ ಆಗ್ತಾ ಇಲ್ಲ ಅಂತ ಹೇಳಿ. ಕಾರಣ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇತ್ತು. ಬಳ್ಳಾರಿ ಜೈಲ್ ಸೇರಿದ ಒಂದೇ ದಿನಕ್ಕೇನೆ ಈಗ ತಂಡ ಹೊಡೆದ್ರ. ಮತ್ತೆ ಕೋರ್ಟ್ ಮೊರೆ ಏನಾದರೂ ದರ್ಶನ್ ಹೋಗ್ತಾರ? ಬಳ್ಳಾರಿ ಜೈಲಲ್ಲಿ ಇರೋದಕ್ಕೆ ಕಷ್ಟ ಆಗ್ತಾ ಇದೆ. ಕೆಳಹಂತದ ಕೋರ್ಟ್ ಆದೇಶವನ್ನ ಪ್ರಶ್ನಿಸೋಕೆ ಈಗ ಏನಾದರೂ ಮುಂದಾಗ್ತಾರ? ಬಹುತೇಕ ಮುಂದಿನ ವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಅಂತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಮಾಡ್ತಾ ಬಳ್ಳಾರಿ ಜೈಲು ಸೇರಿರುವಂತ ದರ್ಶನ್ ಒಂದೇ ದಿನಕ್ಕೆ ತಂಡ ಹೊಡೆದಂಗೆ ಕಾಣಿಸ್ತಾ ಇದೆ. ಬಳ್ಳಾರಿ ಜೈಲಲ್ಲಿ ಇರೋದಕ್ಕೆ ಕಷ್ಟ ಅಂತ ಕೆಳಹಂತದ ಆದೇಶವನ್ನ ಪ್ರಶ್ನೆ ಮಾಡೋಕೆ ಮುಂದಾಗ್ತಾ ಇದ್ದಾರೆ ಅನ್ಸುತ್ತೆ. ಬಹುತೇಕ ಮುಂದಿನ ವಾರದ ಒಳಗಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡೋ ಸಾಧ್ಯತೆ ಕೂಡ ಇದೆ ಅಂತಿದ್ದಾರೆ. ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ ಒಣ ಚಪಾತಿ ತಿಂದ್ಕೊಂಡು ಬೇಸರದಲ್ಲಿನೇ ಕಾಲ ಕಳೀತಾ ಇದ್ದಾರಂತೆ. ಇನ್ನೇ ಒಂದೇ ದಿನ ರಾತ್ರಿ ಊಟ ಮಾಡಿರೋದವರು. ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಗೊತ್ತಿಲ್ಲ, ಒಂದು ವಾರ ಸಮಯಾವಕಾಶ ಆಗುತ್ತೆ. ಅದಾದ ನಂತರ ಸಲ್ಲಿಕೆ ಮಾಡಬಹುದೇನೋ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗಲೇ ಒಂದೇ ದಿನಕ್ಕೆ ಸುಸ್ತಾಗೋಗ್ಬಿಟ್ರ ರಾತ್ರಿ ಊಟ ಮತ್ತು ಬೆಳಗ್ಗೆ ತಿಂಡಿಗೆನೆ? ಅರುಣ್, ನಿನ್ನೆ ಅಷ್ಟೇ ಪರಪ್ಪನಗ್ರಹಾರ ಜೈಲಿಗೆ ನಟ ದರ್ಶನ್ ಹೋಗಿರುವಂಥದ್ದು. ಇಷ್ಟು ಒಂದೇ ದಿನದಲ್ಲಿ ಅರ್ಜಿ ಸಲ್ಲಿಸೋದಿಲ್ಲ, ಮುಂದಿನ ವಾರದಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅವರು ನೀಡುವಂಥ ಪ್ರಮುಖ ಕಾರಣ ಅಂದರೆ ಪರಪ್ಪನಗ್ರಹಾರ ಜೈಲಲ್ಲಿ ನಾನು ತಪ್ಪು ಮಾಡಿಲ್ಲ, ಈ ಥರ ಯಾರೋ ರೌಡಿ ಶೀಟರ್ಗಳು ನನ್ನ ಜೊತೆ ಕೂತಿದ್ರು, ಅದನ್ನೇ ದೊಡ್ಡದಾಗಿ ಬಿಂಬಿಸಿ ಈ ರೀತಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಒಂದಾದರೆ, ಮತ್ತೊಂದು ಕಡೆ ಬಳ್ಳಾರಿ ಜೈಲು ಬೆಂಗಳೂರಿಗೆ ತುಂಬ ದೂರ ಇದೆ. ಹಾಗಾಗಿ ನಮ್ಮ ಕುಟುಂಬಸ್ಥರು ಯಾರು ಕೂಡ ಭೇಟಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮಗೆ ಮತ್ತೆ ಬೆಂಗಳೂರಿನ ಜೈಲಿಗೆ ಕಳಿಸ್ಬೇಕು ಅನ್ನೋದು ಎರಡನೇ ವಿಚಾರ. ಆದರೆ ಮೂರನೇ ವಿಚಾರ, ಬಳ್ಳಾರಿ ಜೈಲಲ್ಲಿ ಕೊಡ್ತಾ ಇರುವಂಥ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ. ಅಂದರೆ ಪರಪ್ಪನಗ್ರಹಾರ ಜೈಲಿಗೆ ಹೋದಂಥ ವೇಳೆಯಲ್ಲೇ ಆ ನಟ ದರ್ಶನ್ ಅಲ್ಲಿನ ಊಟ ಸರಿ ಆಗ್ತಾ ಇಲ್ಲ ಅಂತೇಳಿ ಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಿದ್ರು. ಅದನ್ನು ಕೋರ್ಟ್ ಕೂಡ ನಿರಾಕರಣೆ ಮಾಡಿತ್ತು. ಈಗ ಬಳ್ಳಾರಿ ಜೈಲಿಗೆ ಕಳಿಸಿರೋದ್ರಿಂದ ಅಲ್ಲಿನ ಊಟ ಸಂಪೂರ್ಣವಾಗಿ ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈ ಮೂರು ಅಂಶಗಳನ್ನು ಇಟ್ಕೊಂಡು ಈಗ ಮುಂದಿನ ವಾರದಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಂದು ವೇಳೆಯಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರೆ ಆ ನಂತರದಲ್ಲಿ ಯಾವ ರೀತಿಯ ಆದೇಶಗಳು ಬರ್ತವೆ ಅಥವಾ ಕೋರ್ಟ್ ಅದನ್ನು ಯಾವ ರೀತಿ ನೋಡುತ್ತೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಸದ್ಯಕ್ಕೆ ಇನ್ನೂ ಒಂದೇ ದಿನಗಳಾಗಿರೋದ್ರಿಂದ ಈವಾಗಲೇ ನನಗೆ ಊಟ ಸರಿ ಹೋಗ್ತಾ ಇಲ್ಲ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರೆ ಕೋರ್ಟ್ ಕೂಡ ಅದನ್ನು ಮನ್ನಣೆ ಮಾಡೋದಿಲ್ಲ. ಒಂದಷ್ಟು ದಿನಗಳ ಕಾಲ ಕಳೆದ ನಂತರದಲ್ಲಿ ಅಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ತಿದ್ದಾವೆ, ಈ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳ ಆಗ್ತಿದ್ದಾವೆ ಅನ್ನೋ ಆಧಾರದ ಮೇಲೆ ಅವರು ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಸದ್ಯಕ್ಕಂತೂ ಇನ್ನೊಂದು ವಾರಗಳ ಕಾಲ ಅರ್ಜಿ ಸಲ್ಲಿಸೋದಕ್ಕಾಗೋದಿಲ್ಲ. ಮುಂದಿನ ವಾರದ ನಂತರದಲ್ಲಿ ಹೈಕೋರ್ಟ್ಗೆ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅರುಣ್. ಓಕೆ ಉಮೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಒಂದು ಕಡೆಗೆ ಈಗ ಕೋರ್ಟ್ನಲ್ಲಿ ಒಂದೇ ದಿನಕ್ಕೆ ಸುಸ್ತಾಗ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಬಟ್ ಒಂದೇ ದಿನಕ್ಕೆ ಹೋಗ್ಬಿಟ್ಟು ಕೋರ್ಟಿಗೆ ಅರ್ಜಿ ಸಲ್ಲಿಕೆ ಮಾಡಿದರೆ ಒಪ್ಕೊಳ್ಳೋದಿಲ್ಲ. ಇನ್ನೊಂದು ವಾರ ಕಳಿಬೇಕು, ಒಂದು ವಾರ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಕೋರ್ಟಲ್ಲಿ ಅಪೀಲ್ ಮಾಡ್ಕೊಳ್ಬಹುದು. ಬಟ್ ಅಪೀಲಿಗೆ ಮನ್ನಣೆ ಸಿಗೋದು ಡೌಟು ಅಂತ ಕಾಣಿಸುತ್ತೆ. ಕಾರಣ ಈಗ ಸಿಕ್ಕಿರುವಂಥ ಫೋಟೋ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಕೋರ್ಟ್ ಕೂಡ ಇದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೋ ಇಲ್ಲೋ